ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ವಿಡಿಯೋನ ಎಡಿಟ್ ಮಾಡಿದೀರಾ, ಜೊತೆಗೆ ವಿಡಿಯೋನ ನೀಟಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ, ಬಟ್ ವಿಡಿಯೋನ ಯಾವ ತರ ನಾವು ಅಪ್ಲೋಡ್ ಮಾಡೋದು ಅನ್ನೋದು ನಿಮ್ಗೆ ಡೌಟ್ ಅಲ್ಲಿದ್ರೆ ಅಂದ್ರೆ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಯಾಕಂದ್ರೆ ನೀವು ನೀಟಾಗಿ ಎಡಿಟ್ ಮಾಡ್ಕೊಂಡಿರ್ತೀರ, ಹಾಗೆ ನೀಟಾಗಿ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿರ್ತೀರ, ಹಾಗೆ ನೀಟಾಗಿ ಎಲ್ಲ ಕಂಟೆಂಟ್ ಸಹ ಇರುತ್ತೆ. ನೀವು ಬೈ ಮಿಸ್ ಆಗಿ ವಿಡಿಯೋನ ಒಳ್ಳೆ ಮೆಥಡ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ವಿಡಿಯೋ ರೀಚಬಲ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಅದು ಯಾವ ತರ ನೀವು ಅಪ್ಲೋಡ್ ಮಾಡೋದು ಅನ್ನೋದನ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಇರಬಹುದು, ಫಾರ್ ಎಕ್ಸಾಂಪಲ್ ಗೆ ನೀವು ವಿಡಿಯೋನ ಪಬ್ಲಿಕ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾ ಅಥವಾ ಅನ್ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾ, ಹಾಗೆ ಪ್ರೈವೇಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾ ಅನ್ನೋದನ್ನ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ನೀವು ಫಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಪಬ್ಲಿಕ್ ಅಂದ್ರೆ ಏನು, ಅನ್ಲಿಸ್ಟೆಡ್ ಅಂದ್ರೆ ಏನು, ಪ್ರೈವೇಟ್ ಅಂದ್ರೆ ಏನು ಅಂತ. ಸೊ ಫಸ್ಟ್ ಪಬ್ಲಿಕ್ ಅಂದ್ರೆ ನೀವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ಒಂದು ವಿಡಿಯೋ ಪಬ್ಲಿಕ್ ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಗೆ ನೀವು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಸೊ ಅಪ್ಲೋಡ್ ಮಾಡಿದ್ಮೇಲೆ ನೀವು ಪಬ್ಲಿಕ್ ಗಾಗಿ ಅಪ್ಲೋಡ್ ಮಾಡಿದ್ಮೇಲೆ ವಿಡಿಯೋ ಡೈರೆಕ್ಟ್ ಆಗಿ ಪಬ್ಲಿಕ್ ಗೆ ಹೋಗೋದ್ರಿಂದ ನಿಮ್ಮ ವಿಡಿಯೋದಲ್ಲಿರುವಂತಹ ವ್ಯೂಸ್ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗೆ ಅಪ್ಲೋಡ್ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ವಿಡಿಯೋನ ಎಡಿಟ್ ಮಾಡಿದ್ರು ಸಹ ಯೂಸ್ ಇಲ್ಲ, ಹಾಗೆ ಡಿಸ್ಕ್ರಿಪ್ಷನ್ ಟೈಟಲ್ ನ ಎಡಿಟ್ ಮಾಡಿದ್ರು ಸಹ ಯೂಸ್ ಇಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು ವಿಡಿಯೋ ವ್ಯೂವರ್ಸ್ ಗೆ ಹೋಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ಅನ್ಲಿಸ್ಟ್ ಮಾಡೋದ್ರಿಂದ ವಿಡಿಯೋ ಯಾವುದೇ ಕಾರಣಕ್ಕೂ ವ್ಯೂವರ್ಸ್ ಗೆ ಶೋ ಆಗಲ್ಲ. ನೀವು ಒಂದು ಅನ್ಲಿಸ್ಟೆಡ್ ಇರುತ್ತೆ, ನೀವು ಬೇಕಾದಾಗ ಆ ಒಂದು ವಿಡಿಯೋನ ಅಂದ್ರೆ ಟೈಟಲ್ ಹಾಗೆ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಸಹ ನೀವು ಎಡಿಟ್ ಮಾಡ್ಕೋಬಹುದು. ಸೊ ಇನ್ನು ಲಾಸ್ಟ್ ಒನ್ ಪ್ರೈವೇಟ್ ನೋಡೋದಾದ್ರೆ, ಇದರಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವ್ಯೂವರ್ಸ್ ಗೂ ಸಹ ನೀವು ವಿಡಿಯೋ ಶೋ ಆಗಲ್ಲ, ಹಾಗೆ ಸರ್ಚಬಲ್ ಲಿಸ್ಟ್ ಅಲ್ಲೂ ಸಹ ನಿಮ್ಮ ಒಂದು ವಿಡಿಯೋ ಬರೋದಿಲ್ಲ. ಸೊ ಇನ್ನು ಯಾವ್ದ್ರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದಾದ್ರೆ ನನ್ನ ಪ್ರಕಾರ ಬೆಸ್ಟ್ ವೇ ಅಂದ್ರೆ ಅನ್ಲಿಸ್ಟ್. ಹೌದು ಫ್ರೆಂಡ್ಸ್, ನೀವು ಫಸ್ಟ್ ವಿಡಿಯೋನ ಅನ್ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿ, ಅದಾದ್ಮೇಲೆ ವಿಡಿಯೋನ ಏನೇನ್ ಡಿಸ್ಕ್ರಿಪ್ಷನ್ ಹಾಕ್ಬೇಕು, ಟೈಟಲ್ ಹಾಕ್ಬೇಕು ಅನ್ನೋದನ್ನ ಕ್ಲಾರಿಟಿ ಆದ್ಮೇಲೆ ವಿಡಿಯೋನ ಪಬ್ಲಿಕ್ ಗೆ ಬಿಡಿ. ಸೊ ಯಾವ ತರ ನಾವು ವಿಡಿಯೋನ ಅನ್ಲಿಸ್ಟ್ ಅಲ್ಲಿ ಹಾಕ್ಬೇಕು ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಯೂಟ್ಯೂಬ್ ಆಪ್ ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪ್ಲಸ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಗಿರುತ್ತಲ್ವಾ ಆ ಒಂದು ವಿಡಿಯೋ ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ್ಮೇಲೆ ನೀವು ನೆಕ್ಸ್ಟ್ ಕೊಟ್ರೆ ಆ ಒಂದು ವಿಡಿಯೋ ಅಪ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಲೋಡ್ ಆಗೋಕ್ಕೂ ಮುಂಚೆ ಇಲ್ಲಿ ಕೇಳ್ತಾ ಇದೆ ನೋಡಿ ಅನ್ಲಿಸ್ಟೆಡ್, ನೀವು ಟೈಟಲ್ನ ಹಾಕಿ ಹಾಗೆ ತಮ್ಮೇಲ್ನ ಹಾಕಿ. ಸೊ ನೆಕ್ಸ್ಟ್ ತಮ್ಮೇಲ್ ಎಲ್ಲ ಹಾಕಿದಾದ್ಮೇಲೆ ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅನ್ಲಿಸ್ಟ್ ಮಾಡಿದ್ದೀನಿ, ಸೊ ಅದನ್ನ ನಾನು ಇವಾಗ ಲಿಸ್ಟೆಡ್ ಯಾವಾಗ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ವಿಡಿಯೋ ಅಪ್ಲೋಡ್ ಆಗಲಿ ಫಸ್ಟು. ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ಲಾಗಿನ್ ಆಗಿರ್ತೀರಲ್ವ ನಿಮ್ಮ ಚಾನಲ್ನ. ಸೊ ಲಾಗಿನ್ ಆದಮೇಲೆ ನಿಮಗೆ ನೆಕ್ಸ್ಟು ಈ ಥರ ಪೇಜ್ ಶೋ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಂಟೆಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇವಾಗ ಇಲ್ಲಿ ಅನ್ಲಿಸ್ಟ್ ಆಗಿರುವಂತಹ ಒಂದು ವಿಡಿಯೋ ಶೋ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸಿಂಬಲು, ಇದು ಅನ್ಲಿಸ್ಟ್ ಸಿಂಬಲು. ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ರಿಟರ್ನ್ ಎಡಿಟಿಂಗ್ ಆಪ್ಷನ್ ಬಂತು. ಸೊ ನೀವು ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ವಿಡಿಯೋದ ಟೈಟಲ್ ಏನಾದರೂ ಮಿಸ್ ಆಗಿತ್ತಂದರೆ ವಿಡಿಯೋದ ಟೈಟಲ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನು ಸಹ ನೀವು ರಿಟರ್ನ್ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ಪ್ಲೇ ಲಿಸ್ಟು, ಯಾವ ಪ್ಲೇ ಲಿಸ್ಟಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರ ಅನ್ನೋದು ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟು ಟ್ಯಾಗ್ ಏನಾದರೂ ಮಿಕ್ಸ್ ಮಾಡಿದರೆ ಇಲ್ಲಿ ಸಹ ನೀವು ಟ್ಯಾಗ್ನ ಆ್ಯಡ್ ಮಾಡ್ಕೋಬೋದು. ಅದೆಲ್ಲ ಪ್ರೊಸೀಜರ್ ಆದಮೇಲೆ ನೀವು ಓಕೆ ವಿಡಿಯೋ ಇವಾಗ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಇದೆ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ನೀವು ಅನ್ಲಿಸ್ಟಲ್ಲಿರುವಂಥ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬ್ಯಾಕ್ ಬನ್ನಿ. ಅದಾದಮೇಲೆ ನೆಕ್ಸ್ಟು ಸೇವ್ ಅಂತಿದೆ ನೋಡಿ, ವಿಡಿಯೋ ಮೇಲೆ ಸೇವ್ ಹೊಡೆದ್ರೆ ನೀವು ಆ ಒಂದು ವಿಡಿಯೋ ಡೈರೆಕ್ಟಾಗಿ ಪಬ್ಲಿಕ್ಕಿಗೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಥರ ನೀವು ಅನ್ಲಿಸ್ಟೆಡ್ ಮುಖಾಂತರ ನೀವು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸೊ ವಿಡಿಯೋ ಒಂದು ಒಳ್ಳೆ ರೀಚಬಲ್ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.